ಸ್ನೇಹಿತರೆ 5:15 ಆಗ್ತಾಯಿದೆ. ಬಂದಿದ್ದು 3:30ನಾ. ಬಂದು ಏನು ಅಡುಗೆಗೆ ಏನು ಮಾಡೋದು, ಹೊರಗಡೆಯಿಂದ ತರೋದ ಮಾಡೋದ ಅಂದ್ಕೊಂಡು ಯೋಚನೆ ಮಾಡಿಕೊಂಡು ಮಾಡೋ ಅಷ್ಟೊತ್ತಿಗೆ 4:15 ಆಯಿತು. ಸೊ ಊಟ ಮಾಡಿಕೊಂಡು ಕೂತ್ಕೊಂಡೆ. ಈಗ 5 ಆಯಿತು. 5 ಗಂಟೆಯಿಂದ ಒಂದು 20 ಮಿನಿಟ್ಸ್ ಕೂತ್ಕೊಂಡಪ್ಪ. ಹೊರಡೋ ಇನ್ನು ಬರೋದ, ಇಲ್ಲಾಂದರೆ ಲೇಟ್ ಆಗಿಬಿಡುತ್ತೆ ಅಂತ ರಾಜೇಶ್. ನಾನು ಇಲ್ಲಾಂದರೆ ಅವತ್ತು ಏನಾಯಿತು, ಅವತ್ತು 9:15ಗೆ ಹೊರಟು ಹೊರಗಡೆ ಐಸ್ ಕ್ರೀಮ್ ತಿಂದ್ಕೊಂಡು ಊಟ ಮಾಡಿದ ತಕ್ಷಣವೇ ಹೊರಟಿದ್ದು. ಹೊರಗಡೆ ಹೋಗಿ ಐಸ್ ಕ್ರೀಮ್ ತಿಂದ್ಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ 10:30 ಆಯಿತಾ. ಬಂದ ತಕ್ಷಣ ಮಲ್ಕೊಂಡ್ಬಿಟ್ಟು ನಿದ್ದೆ ಬರ್ತಾಯಿದೆ ಅಂತ. ರಾತ್ರಿ ಎಲ್ಲ ಡೈಜೆಷನ್ ಪ್ರಾಬ್ಲಮ್ಮು. ಅದಕ್ಕೆ ನಾನು ಇಲ್ಲಾರಿ ಬೇಗ ಹೋಗೋಣ ಅಂತ ನಾನೇ ಹೇಳಿದ್ದು. ನೋಡಿದ್ರೆ ನನ್ನದೇ ಲೇಟ್ ಆಗ್ತಾಯಿದೆ. ಇನ್ನು ರೆಡಿ ಆಗಬೇಕೀಗ. ಬೆಳಿಗ್ಗೆ ಎಲ್ಲ ಟ್ರೆಡಿಷ್ನಲ್ ಔಟ್ಫಿಟ್ ಆಯಿತು, ಈಗ ಮಾಡರ್ನ್ ಔಟ್ಫಿಟ್. ಐರನ್ ಬೇರೆ ಮಾಡಬೇಕು. ಇದನ್ನು ತಗೊಂಡಿದ್ದೆ. ಇದು ಸ್ಯಾಟಿನು ಅಲ್ಲ, ಜಾರ್ಜೆಟು ಅಲ್ಲ, ಕ್ರೇಪು ಅಲ್ಲ, ಸ್ಟ್ರೆಚಬಲ್ ಮಟೀರಿಯಲ್ ಇದೆ. ಸ್ವಲ್ಪ ಏನೋ ಒಂಥರ ಫೀಲು ನನಗೆ ನೋಡಿದ ತಕ್ಷಣವೇ ಖುಷಿ ಆಯಿತು. ಅದಕ್ಕೆ ಇದನ್ನು ತೊಗೊಂಡೆ. ಇದು ಎಲ್ಲಿ ಗೊತ್ತಾ ತೊಗೊಂಡಿದ್ದು? ಪ್ಯಾಂಟಲೂನ್ಸಲ್ಲಿ. ಇದ್ರ ಪ್ರೈಸ್ ನೋಡಿ, ನೀವು ಕೇಳ್ತೀರಾ ಇದ್ರದ್ದು ಲಿಂಕ್ ಕೊಡಿ ಅಂದ್ಬಿಟ್ಟು. ಸೊ ಇದು ವ್ಯಾನ್ ಹುಸೈನ್ದು ಪ್ಯಾಂಟಲೂನ್ಸಲ್ಲಿ ತೊಗೊಂಡಿದ್ದು. ಇದಕ್ಕೆ ಆ್ಯಸ್ ಅ ಪೇರ್ ನಾನೊಂದು ಟ್ರೌಸರ್ ತೊಗೊಂಡೆ. ಇದು ವೈಡ್ ಲೆಗ್ ಟ್ರೌಸರ್. ನನಗೆ ಇದು ಆಪೋಸಿಟ್ ಕಲರಲ್ಲಿ ಬೇಕಾಗಿತ್ತು. ಅಂದರೆ ಪ್ಯಾಂಟ್ ಈ ಕಲರು, ಟಾಪು ಈ ಕಲರು. ಆದರೆ ಅವತ್ತೊಂದು ದಿನ ನಾನು ಟ್ರೈ ಮಾಡಬೇಕಾದ್ರೆ ಏನಾಯಿತು, ಒಂಥರ ಇದು ತುಂಬ ತಿಕ್ಕಾಗಿದೆ, ಮಟೀರಿಯಲ್ ಚೆನ್ನಾಗಿದೆ, ಆದರೂ ಕೂಡ ನನಗೆ ಈ ಲೈನ್ ಕಾಣ್ತಾ ಇತ್ತು ಇನ್ನರ್ಸ್ದು. ಅದಕ್ಕೆ ಈ ಕಲರ್ ಬೇಡ, ಡಾರ್ಕೇ ತೊಗೊಳ್ತೀನಿ ಅಂದ್ಕೊಂಡು ಡಾರ್ಕ್ ತೊಗೊಂಡೆ. ಸೊ ಡಾರ್ಕ್ ತೊಗೊಂಡ್ಮೇಲೆ ಅದಕ್ಕೆ ಮ್ಯಾಚ್ ಮಾಡೋದಕ್ಕೆ ಲೈಟ್ ಕಲರ್ ಹಾಕಲೇಬೇಕಲ್ಲ. ಫೀಲು, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಇದ್ರ ಪ್ರೈಸ್ ಇಷ್ಟು. ಸೈಜ್ ನೋಡಿ 32. ಓಕೆ, ಇದೆರಡರದ್ದು ಲಿಂಕ್ ಕೊಡೋದಕ್ಕಾಗೋದಿಲ್ಲ, ಹಾಗಾಗಿ ನಾನು ನಿಮಗೆ ಇದನ್ನು ಡೀಟೇಲಾಗಿ ತೋರಿಸಿದ್ದು. ಸೊ ಬನ್ನಿ, ಈಗ ಇದನ್ನು ಐರನ್ ಮಾಡ್ಕೊಳ್ಬೇಕು ಮೊದಲು, ಆಮೇಲೆ ಚೇಂಜ್ ಮಾಡಿ ಬರ್ತೀನಿ. Put your hands in the pocket. Okay, remove that. The other hand. Sanu Chico came to play. 1 minute. Put it. ಯಾವಾಗಿಟ್ಟಿಯೇ? Dada birthday ಮುಂಚೆ. Happy birthday, Mama. I love you very much, but I did not know what to give you, so I give you this. Thank you for being best mom. Thank you, daughter. You are also best daughter. Plan successful. I wanted you to put your hands in your pocket. ಅದಕ್ಕಾಗಿ ನನ್ನ ಕೈ ಹಾಕು. ನನಗೇನೋ ಆಗಲೇ ತಗಲ್ತೋಯೋ, ಏನೋ ಇರುತ್ತೆ ಬಿಡು ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ಯಾವಾಗ ಇಟ್ಟಿದೆ ಅಂತಲೇ ಗೊತ್ತಾಗಲ್ಲ. ಈ ಡ್ರೆಸ್ ಹಾಕ್ಬಿಟ್ಬಿಡು, ಬೇರೆ ಡ್ರೆಸ್ ಹಾಕೊಂಡಿದ್ದೀವಿ. ಅದಕ್ಕೆ ನಾನು ಕೇಳಿದ್ದು, ನೀನು ಇದಾಕೊಳ್ತೀಯ ಅಂತ. ಬೇಡ ಅಂದ್ರು, ಡ್ರೆಸ್ಸೇ ಹಾಕೋಬೇಕಿದ್ರೆ ಹೋಗೋಣ ಕ್ಯಾಬಲ್ಲಿ ಅಂತ. ನಾನು ಸುತ್ತಾಡ್ಬೇಕಲ್ಲ, ಬೇಡ ಅಂದ್ಕೊಂಡು ಇದನ್ನ ಹಾಕೊಂಡೆ. ಸರಿ ಬನ್ನಿ. ವಾಟ್ ಡ್ರೆಸ್? ಈಗ ನಾವು ಬಂದಿದ್ದೀವಿ ಮಲ್ಲೇಶ್ವರಂ 8th ಕ್ರಾಸ್ಗೆ. ಇಲ್ಲಿ 8th ಕ್ರಾಸ್ ಅಲ್ಲೇನೆ ತುಂಬಾ ಹ್ಯಾಪನಿಂಗ್ ಅಂತ ಹೇಳ್ಬೋದು. ಅದು ಬಿಟ್ರೆ ಸಂಪಿಗೆ ರೋಡಲ್ಲಿ ನಾವು ಇಲ್ಲಿಂದ ಹೋಗ್ತಾನೆ ಒಂದು ಗಾಡಿ ನೋಡಿದ್ವಿ. ಈ ಗಾಡಿಯಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ, ಆದರೆ ಸ್ವಲ್ಪ ಪ್ರೈಸಸ್ ಜಾಸ್ತಿ. ಈಗ ಒಂದು ಇಯರಿಂಗ್ ತಗೊಂಡ್ರೆ 50 ರೂಪಾಯಿ, 100 ರೂಪಾಯಿ, 150, 200 ಆ ಥರ. ಈ ಬ್ರೇಸ್ಲೆಟ್ಸ್ ಎಲ್ಲ ಕೂಡ 200 ರೂಪಾಯಿ. ಇನ್ನು ಚೈನ್ ಥರದ್ದಿರುತ್ತೆ, ಅದು 150. ಈ ಓಲೆ ನನಗೆ ಇಷ್ಟ ಆಯಿತು. ಒಂಥರ ಕಲರ್, ಅದರದ್ದು ಟೆಕ್ಸ್ಚರ್, ಡಿಸೈನ್ ಎಲ್ಲ ತುಂಬ ಚೆನ್ನಾಗಿದೆ. ಅದಕ್ಕೆ ಇದನ್ನು ತೊಗೊಳ್ತಾ ಇದ್ದೀನಿ. ಇದು 100 ರೂಪೀಸ್ ಆಯಿತಾ. ಆ ಥರದ್ದು ಕಲರ್ ಎರಡೇ ಇದ್ದಿದ್ದು, ಒಂದು ಬ್ಲ್ಯಾಕ್, ಒಂದು ಗ್ರೀನ್. ಅದು ಬಿಟ್ಟರೆ ಬ್ರೇಸ್ಲೆಟ್ಗಳು ತೋರಿಸಿದ್ನಲ್ಲ ಆಗಲೇ, ಎಲ್ಲ ಥರದ್ದು ಇದೆ. ಆ್ಯಂಡ್ ಈ ಇಯರಿಂಗ್ ಸೆಟ್ ಇದೆ ನೋಡಿ, ಅದು ಒಂದರಲ್ಲಿ ಒಂದು 5-6 ಇರುತ್ತೆ, ಅದು 100 ರೂಪಾಯಿ. ಬಟ್ ಚೆನ್ನಾಗಿರುತ್ತೆ. ಇದು 8th ಕ್ರಾಸಲ್ಲಿ ಇರೋದು, ಹೋಗ್ತಾನೆ ಸಿಗುತ್ತೆ. ಸೊ ಇದೆಲ್ಲಾನು 100, 150 ಆ ಥರ ಇರುತ್ತೆ.
ಇದು ಸೇಮ್ 8th ಕ್ರಾಸೇನೆ, ಮಾರ್ಕೋಸ ರೋಡಿಂದ ಸಂಪಿಗೆ ರೋಡ್ಗೆ ಕನೆಕ್ಟಿಂಗ್ ರೋಡ್ ಇದು. ಅಲ್ಲೇ ಎಲ್ಲಾನು ಅಂಗಡಿಗಳು ತುಂಬ ಇರೋದು. ಆ್ಯಂಡ್ ಅಲ್ಲಿಂದ ಸ್ಟ್ರೇಟ್ ಕೆಳಗಡೆ ಸಂಪಿಗೆ ರೋಡಿಗೆ ಬರಬೇಕಾದ್ರೆ ಆ ಕಡೆ ಕ್ರಾಸ್ಗಳು ಸಿಗುತ್ತೆ, ಒಂದು ಎರಡೇನೋ. ಅಲ್ಲೂ ಕೂಡ ಚೆನ್ನಾಗಿರುತ್ತೆ, ಆಕ್ಸೆಸರೀಸ್, ಹ್ಯಾಂಡ್ ಬ್ಯಾಗ್ಸು, ಸ್ಲೀಪರ್ಸ್ ಎಲ್ಲ. ಆ್ಯಂಡ್ ಇದು ನಾವೀಗ ಸಂಪಿಗೆ ಮೇನ್ ರೋಡಿಗೆ ಬಂದಿದ್ದೀವಿ. 8th ಕ್ರಾಸಿಂದ ಕೆಳಗಡೆ ಬಂದರೆ ಸಂಪಿಗೆ ರೋಡು. ಅಲ್ಲಿ ನಿಮಗೆ ಟಾಪ್ಸ್ಗಳು ಸಿಗತ್ತೆ, ಆಮೇಲೆ ಚೂಡಿದಾರ್ ಸೆಟ್ಗಳು ಸಿಗುತ್ತೆ, 3 ಪೀಸ್ ಸೆಟ್ಟು, 2 ಪೀಸ್ ಸೆಟ್ಟು. ಈ ಸರಿ ಕಲೆಕ್ಷನ್ ಚೆನ್ನಾಗಿತ್ತು. ಆ್ಯಕ್ಚುಲಿ ನನಗೂ ತೊಗೊಳ್ಬೇಕು ಅನ್ನಿಸ್ತಾ ಇತ್ತು, ಬಟ್ ಆಲ್ಮೋಸ್ಟ್ ನನ್ನ ಹತ್ರ ಇರೋ ಕಲರ್ಗಳೇ ಇತ್ತು. ಗ್ರೀನ್, ರೆಡ್, ಯೆಲ್ಲೋ, ಆರೆಂಜ್ ಹ್ಯಾಪನಿಂಗ್ ಇವಾಗ ಇರೋದು. ಅದು ನನ್ನ ಹತ್ರ ಮೊದಲೇ ಇತ್ತಲ್ಲ ಅಂತ ನಾನು ತೊಗೊಳಕ್ಕೆ ಹೋಗಲಿಲ್ಲ. ಆಮೇಲೆ ಹಾಗೆ ಬರ್ತಾ ಬ್ಯಾಗ್ ಅಂಗಡಿ ಕಾಣಿಸ್ತು. ಸರಿ ಸಾನುಗೆ ಬ್ಯಾಗ್ ತೊಗೊಳ್ಬೇಕು ಈ ವರ್ಷ, ಅದಕ್ಕೆ ಅದನ್ನ ನೋಡೋಣ ಅಂತ ಹೊರಗಡೆ ಬಂದೆ. ಅಲ್ಲಿಂದ ನಾನು ನೆಕ್ಸ್ಟ್ ಸಾನುಗೆ ಬುಕ್ ಅಂಗಡಿ ಕಾಣಿಸ್ಬಿಡ್ತು. ಅದೇ ರೋಡಲ್ಲಿ ಮುಂದೆ ಬಂದರೆ ಬುಕ್ ಅಂಗಡಿ ಇತ್ತು. ಅಲ್ಲಿ ತನಕ ನಾನು ಆ್ಯಕ್ಚುಲಿ ಯಾವತ್ತೂ ಹೋಗೇ ಇರಲಿಲ್ಲ. ಇವತ್ತೇನೆ ಆ ಬ್ಯಾಗ್ಗೋಸ್ಕರ ಹೋಗಿದ್ದು. ಅದ್ರ ಪಕ್ಕನೇ ಅಂಗಡಿ ತುಂಬ ದೊಡ್ಡದಾಗಿದೆ, ತುಂಬ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದರು. ಎಲ್ಲ ಥರದ ಬುಕ್ಕೂ ನೀಟಾಗಿ ಜೋಡಿಸಿರೋದಿರತ್ತೆ. ಯಾವ್ಯಾವ ಸೆಕ್ಷನಲ್ಲಿ ಏನೇನು ಬುಕ್ಸ್ಗಳು ಸಿಗುತ್ತೆ ಅಂತ ಗೊತ್ತಾಗುತ್ತೆ. ಈ ಬುಕ್ ಸೇಲ್ಗಳಿಗೆ ಹೋದರೆ ಎಲ್ಲ ಮಿಕ್ಸಪ್ ಆಗಿಬಿಟ್ಟಿರುತ್ತೆ. ಬಟ್ ಇಲ್ಲಿ ಕನ್ನಡ ಬೇರೆ, ಇಂಗ್ಲೀಷ್ ಬೇರೆ, ದೊಡ್ಡವ್ರದ್ದು ಬೇರೆ, ಚಿಕ್ಕವ್ರದ್ದು ಬೇರೆ, ಆ ಥರ ಚೆನ್ನಾಗಿ ಜೋಡಿಸಿದ್ರು. ಬೇಕಿದ್ರೆ ನಿಮಗೂ ಇಂಟ್ರೆಸ್ಟ್ ಇದ್ದರೆ ಒಂದು ಸಾರಿ ಹೋಗಿ ಒಂದಲ್ಲ ಒಂದು ಬುಕ್ಕು ತೊಗೊಳ್ದೇನಂತೂ ಹೊರಗಡೆ ಬರಲ್ಲ, ಅಷ್ಟು ಚೆನ್ನಾಗಿ ಇದೆ. ಆ್ಯಂಡ್ ಅಷ್ಟೊಂದು ಕಲೆಕ್ಷನ್ಸ್ ಇದೆ. ಎಲ್ಲ ಆಲ್ಫಬೆಟ್ ವೈಸ್ ಅರೇಂಜ್ ಮಾಡಿದ್ದಾರೆ. ಲೈಬ್ರರಿಯಲ್ಲಿ ಇರುತ್ತಲ್ಲ ಆ ಥರ. ಯಾವುದಾದ್ರು ಒಂದು ಹೆಸರು ಇಟ್ಕೊಂಡು ಬಂದರೆ ಇಲ್ಲಿ ಈಸಿಯಾಗಿ ಹುಡುಕ್ಬೋದು. ಸ್ಕೂಲಲ್ಲಿದ್ದರೆ ಅದು ಬಿಟ್ಟು ಬೇರೆ ತಗೋ. ಸಾನುಗೆ ಒಂದು ವರ್ಷದಿಂದ ಸ್ಕೂಲ್ ಲೈಬ್ರರಿಯಲ್ಲಿ ಬುಕ್ಸ್ ಕೊಡ್ತಾರೆ, ಮನೆಗೆ ತೊಗೊಂಡೋಗಿ ಓದ್ಬೋದು ಅಂತ. ಸೊ ಅಲ್ಲಿ ಸಿಗದೇ ಇರೋವಂಥ ಬುಕ್ ತಗೋ ಅಂತ ಹೇಳ್ತಾ ಇದ್ದೀನಿ. ಈ ಥರ ಇರೋದೆಲ್ಲ ಒಂದು ಅರ್ಧ ಗಂಟೆ ಮುಗಿಸ್ಬಿಡ್ತೀನಿ. ನೀನು ದೊಡ್ಡ ನಾವೆಲ್ಸ್ ತಗೋ. ಇಷ್ಟು ದಪ್ಪ ತೆಗೆಸ್ಕೊಟ್ಟಿದ್ನಲ್ಲ ಆ ಥರದ್ದು ತಗೋ. ಇದರ ಅರ್ಧ ಗಂಟೆಲಿ ಮುಗಿಸ್ಬಿಡ್ತಾಳೆ, ಆಮೇಲೆ ಮುಗಿತು. ಕಂಡೀಷನ್ ಹಾಕಿದ್ದೆ, 2 ಸಾರಿ ಓದೋ ತನಕ ಬೇರೆ ತೆಗೆಸ್ಕೊಡಲ್ಲ ಅಂತ. I finished this in 1 day. ಮತ್ತೆ ಇಡು. And I return it on Wednesdays. ಈ ಥರದ್ದೆಲ್ಲ ಸ್ಕೂಲಲ್ಲೇ ತಗೋ. ಹುಡುಕಿದ್ರೆ ತುಂಬ ಬುಕ್ ಇದೆ ಇಲ್ಲಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ರೇಟೂ ಜಾಸ್ತಿ ಇಲ್ಲ, ಸೇಲಲ್ಲಿ ಇರೋದಿದು. 100, 150, 200ಗೆಲ್ಲನೂ ಸಿಗುತ್ತೆ. ಅದು ವಿತ್ ಪಿಕ್ಚರ್ಸ್ ಇರೋದು, ಬೇಗ ಮುಗ್ದೋಗುತ್ತೆ, ಕಾಮಿಕ್ ಥರ. ಅದರಲ್ಲೂ ಕಾಮಿಕ್ ಥರ ಇದೆಯಾ ನೋಡಿ, ಇದೆಲ್ಲನೂ ಕಾಮಿಕ್ ಸೆಕ್ಷನ್ ಅಂತೆ. ಬೇರೆ ಸೈಜ್ ನೋಡು, ಚಿಕ್ಕದಿದ್ರೆ. But I even feel sad at the same time. Why you need to feel sad? ಸರಿ, ಯಾವುದೋ ಒಂದು ಅಂಗಡಿ ಇತ್ತು, ಅಲ್ಲಿ ಸೇಲ್ ಏನೋ ಇತ್ತು ಅಂದ್ಬಿಟ್ಟು ಎಲ್ಲ ಹೊರಗಡೆ ಇಟ್ಟಿದ್ರು ಡ್ರೆಸ್ಗಳು. ಅಲ್ಲಿ ಕಲೆಕ್ಷನ್ಸ್ ಚೆನ್ನಾಗಿತ್ತು, ಆದರೆ ಸೈಜ್ಗಳೇ ಸಿಗ್ತಾ ಇರಲಿಲ್ಲ. ಆ್ಯಂಡ್ ಪ್ರೈಸಸ್ ಕೂಡ ಅದೇ ಪ್ರೈಸ್ಗೆ ಇಲ್ಲಿ ಮಲ್ಲೇಶ್ವರಂ ಸ್ಟ್ರೀಟ್ ಶಾಪಿಂಗಲ್ಲಿ ತುಂಬ ಚೆನ್ನಾಗಿ ಬಂದಿತ್ತು, ಅಲ್ಲೇ ತೊಗೊಳ್ಬೋದಿತ್ತು. ಸರಿ, ಅಲ್ಲಿಂದ ಇನ್ನೂ ಒಂದು ಬ್ಯಾಗ್ ಅಂಗಡಿ ಇದೆ, ಅಲ್ಲಿಗೆ ಬಂದಿದ್ದೀವಿ ಈಗ. ಕೊನೆಗೂ ಸಿಗ್ತಾ ಕ್ಯಾರೆಕ್ಟರ್ದ ಏನ? ನಿನಗೆ ಯಾವ್ದು ಬೇಕು? ನಿನ್ಗೆ ಯಾವ್ದು ಬೇಕು ಈಗ ಹೇಳು. ಪ್ರಿನ್ಸೆಸ್ ನಿನಗೂ ಬ್ಯಾಗ್ ನೋಡು.
ನಿನಗೆ ಬ್ಯಾಗು ಕ್ಲಚಸ್ ಏನು ಬೇಡವಾ? ಎರಡು ಅಂಗಡಿಲೂ ಕಾರ್ಟೂನ್ ಪ್ರಿಂಟ್ ಇರೋದು, ಲೈಕ್ ಸಾನುಗೆ ಪ್ರಿನ್ಸೆಸ್ ಇಷ್ಟ ಅಲ್ವಾ, ಆ ಥರದ್ದು ಯಾವುದೂ ಸಿಗಲಿಲ್ಲ. ಪಾಪ ಅವಳಿಗೆ ತಗೊಳ್ಳ ಬೇಡವಾ, ನಮಗೋಸ್ಕರ ಹ್ಞೂ ಅಂತಾಳೆ, ಅವಳಿಗೋಸ್ಕರ ಆದರೆ ಬೇಡ ಅಂತಾಳೆ. ಸೊ ಅದೇ ಕನ್ಫ್ಯೂಷನಲ್ಲಿ ಇನ್ನೆರಡು ಕಡೆ ನೋಡೋಣ ಅಂತ ಬಂದ್ಬಿಟ್ವಿ ಅಲ್ಲಿಂದ. ಸೊ ಈಗ ಡೈರೆಕ್ಟ್ ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀವಿ. ಈಗ ನಾವು ಹೋಗ್ತಾ ಇದ್ದೀವಿ ಪಾಕಶಾಲಾ ಮಲ್ಲೇಶ್ವರಂ. ಬಂದಿರೋದೇ ಎಷ್ಟು 8:40. ಸೊ ಇಲ್ಲಿ ಈಗ ವೆಯ್ಟಿಂಗಲ್ಲಿದೆ, ಹೆಸರು ಬರೆಸ್ಬಿಟ್ಟು ಹೊರಗಡೆ ಕಾಯ್ತಾ ಇದ್ದೀವಿ. ಇದು ನಾವು ಪಾಕಶಾಲಾಗೆ ಸೆಕೆಂಡ್ ಟೈಮ್ ಬಂದಿರೋದು. ಒನ್ ಟೈಮ್ ಬಂದಾಗ ಇಷ್ಟ ಆಗಿತ್ತು ಊಟ, ಅಲ್ಲಿದು ಟೇಸ್ಟ್, ಹಾಗಾಗಿ ಮತ್ತೊಮ್ಮೆ ಬಂದಿದ್ದೀವಿ. ಇವತ್ತು ನಾವು ಸ್ಟಾರ್ಟರ್ಸ್ ಏನು ಎತ್ತ ಅಂತ ಏನೂ ನೋಡಿಲ್ಲ. ಲಾಸ್ಟ್ ಟೈಮ್ ನಾವು ಚೀಸ್ ಬಾಲ್ ಟ್ರೈ ಮಾಡಿದ್ವಿ, ಚೆನ್ನಾಗಿತ್ತು. ಅದನ್ನೇ ಡೈರೆಕ್ಟ್ ಬಂದ ತಕ್ಷಣವೇ ಆರ್ಡ್ರ್ ಮಾಡಿದ್ವಿ. ಅದಾದಮೇಲೆ ಒಂದು ಮೇನ್ ಡಿಶ್ ಅಷ್ಟೇ. ಆಮೇಲೆ ಸಾನುಗೆ ರೈಸ್ ಬೇಕಾಗುತ್ತೆ, ಅದಕ್ಕೆ ಅವಳಿಗೆ ಒಂದು ನೂಡಲ್ಸ್ ತೊಗೊಂಡಿದ್ದೀವಿ. ಚೀಸ್ ಬಾಲ್ ಲಾಸ್ಟ್ ಟೈಮ್ ಚೆನ್ನಾಗಿದೆ, ದಪ್ಪ ಇಟ್ಟಿದ್ವಿ, ಅದು ಸ್ವಲ್ಪ ದಪ್ಪ ಆಯಿತು. ಸಣ್ಣ ಮಾಡಿದ್ದಾರೆ, ಡಬಲ್ ಮಾಡಿದ್ದಾರೆ. ಅದನ್ನು ನಾನು ಮಾಡಿದ್ದೆ ಮನೇಲಿ, ಚೆನ್ನಾಗಿ. ಮೇನ್ ಕೋರ್ಸ್ಗೆ ರೋಟಿ ತೊಗೊಂಡ್ವಿ, ಯಾಕಂದರೆ ನಾವು ರಾತ್ರಿ ಹೊತ್ತು ಅನ್ನ ಕಡಿಮೆ, ಚಪಾತಿ ರೊಟ್ಟಿನೇ ಜಾಸ್ತಿ. ಅದ್ರ ಜೊತೆ ಗ್ರೇವಿ, ಬೇಬಿಕಾರ್ನ್ ಮತ್ತು ಪನ್ನೀರ್ ಮಸಾಲ ತೊಗೊಂಡಿದ್ವಿ. ಅದರಲ್ಲಿ ಬೇರೆ ತರಕಾರಿಗಳು ಇತ್ತು, ಮಿಕ್ಸ್ ವೆಜಿಟೇಬಲ್ ಅಂತಲೇ ಹೇಳ್ಬೋದು. ಅದ್ರ ಜೊತೆ ಹಕ್ಕಾ ನೂಡಲ್ಸ್. ಇಟ್ ವಾಸ್ ಸೋ ಗುಡ್ ಗೊತ್ತಾ, ವಿತ್ ಲಾಟ್ಸ್ ಆಫ್ ವೆಜಿಟೇಬಲ್ಸ್. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್ ಲವ್, ಹ್ಯಾಪಿ ಬರ್ಡೇ ಟು ಯು, ಮೇ ಗಾಡ್ ಬ್ಲೆಸ್ ಯು. ಸ್ನೇಹಿತರೆ 10:30 ಈಗ ಮನೆಗೆ ಬಂದ್ವಿ. ಬರ್ತಾ ಆ್ಯಕ್ಚುಲಿ ಸಾನು ಒಂದು ಐಸ್ ಕ್ರೀಮ್ ಶಾಪ್ಗೆ ಹೋಗಬೇಕು ಅಂತ ಹೇಳಿದ್ಲು. ಹೇಳ್ತಾನೆ ಇದ್ದಾಳೆ, ಅಂದರೆ ನಾವು ಹೋಗಿರಲಿಲ್ಲ. ಸರಿ ಬಿಡು, ಅಮ್ಮನ ಬರ್ತ್ಡೇ ದಿನ ಹೋಗೋಣ ಅಂತ ರಾಜೇಶ್ ತಳ್ಳಿದ್ರು. ಇಷ್ಟು ದಿನ ಹೋಗೋಣ ಅಂದ್ಕೊಂಡ್ರೆ ಅಲ್ಲಿ ನಾವು ಊಟ ಮಾಡಿದ್ದು ಸ್ವಲ್ಪ ಜಾಸ್ತಿ ಆಯಿತು, ಆ್ಯಂಡ್ ಟೈಮ್ ಕೂಡ ಆಗ್ಬಿಟ್ಟಿದೆ. 10 ಗಂಟೆ ಆಗಿತ್ತು ನಾವು ಅಷ್ಟೇ ಅಲ್ಲಿ ಮುಗಿಸ್ದಾಗ. ಅದಕ್ಕೆ ಅವತ್ತೊಂದು ದಿನ ಐಸ್ ಕ್ರೀಮ್ ತಿನ್ನೋಕ್ಕೆ ಹೋಗಿದ್ವಲ್ಲ, ಅವತ್ತು ಕೂಡ ಹೀಗೆ ಲೇಟ್ ಆಗಿತ್ತು. ಬಂದ ಮೇಲೆ ಜೀರ್ಣ ಆಗಿರಲಿಲ್ಲ, ತಕ್ಷಣ ಮಲ್ಕೊಂಡ್ಬಿಟ್ವಿ. ರಾತ್ರಿ ಎಲ್ಲ ಸ್ವಲ್ಪ ಅನ್ಈಸಿ ಇತ್ತು. ಅದಕ್ಕೆ ರಾಜೇಶ್ ಇವತ್ತು ಬೇಡ, ಇಲ್ಲೂ ಹೆವಿ ಆಗಿದೆ, ಟೈಮ್ ಕೂಡ ಆಗಿದೆ, ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗೋದು ಬೇಡ, ಇನ್ನೊಂದು ದಿನ ಹೋಗೋಣ ಅಂದ್ಕೊಂಡು ಬಂದುಬಿಟ್ವಿ. ಆಯಿತಾ, ಅಲ್ಲಿ ಹೆವಿ ಆಗಿದೆ ಅಂದ್ಬಿಟ್ಟು ಅಪ್ಪ ಮಗಳು ಅರ್ಧ ಕಿಲೋಮೀಟ್ರ್ ದೂರ ಇಳಿದ್ಬಿಟ್ಟು ನಾವು ನಡ್ಕೊಂಡು ಬರ್ತೀವಿ, ನೀನು ಹೋಗು ಅಂತ ಕಳಿಸಿದ್ರು. ಸೊ ನಾನೀಗ ಮನೆಗೆ ಬಂದಿದ್ದೀನಿ, ಅವರಿಬ್ಬರು ನಡ್ಕೊಂಡು ಬರ್ತಾರೆ. ನೋಡೋಣ ಸಾನು ಏನಂತಾಳೆ, ನಡ್ಕೊಂಡು ಬಂದಿದ್ದು ಹೆಂಗೆ ಅನಿಸುತ್ತೆ ಅವಳಿಗೆ ಅಂತ. ಇಲ್ಲ, ಸಾನುನೇ ಒಂದೊಂದು ಸಾರಿ ಹೇಳ್ತಾಳೆ, ಮಮ್ಮ ಇದು ಹತ್ತಿರ ಅಲ್ವಾ, ನಾನು ಹೋಗ್ತೀನಿ ಬಿಡು, ನಾನು ತೊಗೊಂಡು ಬರ್ತೀನಿ ಅಂತ. ಬಟ್ ನಮಗೆ ಭಯ. ಇದು ನಮ್ಮದು ಮೇನ್ ರೋಡು, ಅದು ಒಂದು ಸ್ವಲ್ಪ ಮುಂದೆ ಹೋದರೆ ಇನ್ನೂ ಒಂದು ಏರಿಯಾಗೆ ಕನೆಕ್ಟ್ ಆಗುತ್ತೆ ಅದು. ಸೊ ದಿಸ್ ಈಸ್ ದ ಕ್ರೂಷಿಯಲ್ ರೋಡು, ಎಲ್ಲ ವೆಹಿಕಲ್ಸೂ ಇಲ್ಲಿಂದಾನೇ ಹೋಗಬೇಕಾ. ಅದಕ್ಕೆ ನಮಗೂ ಭಯ ಎಲ್ಲೂ ಕಳ್ಸೋದಕ್ಕೆ. ಅದಕ್ಕಿಂತ ಟೈಮ್ ಇದೆ, ನೋಡೋಣ. ಬಂದರು ಅನಿಸುತ್ತೆ. ಬನ್ನಿ ಬನ್ನಿ. ಹೆಂಗೆ ನಾವು ತಿಂದಿದ್ದಲ್ಲೇ ಜೀರ್ಣ ಮಾಡ್ಕೊಂಡು ಬಂದ್ವಿ. ಆಗೋಯ್ತಾ ಜೀರ್ಣ? ಇನ್ನೇನಾದರೂ ತಂದ್ರಾ ತಿನ್ನೋದಕ್ಕೆ? ಅದೇ ಜೀರ್ಣ ಆಗೋಯ್ತಲ್ಲ, ಇನ್ನೇನಾದರೂ ತಂದ್ರಾ? ಇಲ್ಲ, ತಿಂದಿರೋ ಜೀರ್ಣ ಮಾಡಿದ್ದು ಅಷ್ಟೇ. ಪಾಪ ವಾಸ್ ವೆರಿ ಹ್ಯಾಪಿ, ಫುಲ್ ಖುಷಿ ಆಗ್ಬಿಟ್ರು ಪಾಪ. ಒಬ್ಬ ಸೋನಾ ಏನಮ್ಮ ಅಂಥದ್ದಾಯ್ತು? ಇನ್ಮೇಲೆ ನನ್ನ ಜೊತೆ ಡೈಲಿ ಬರ್ತಾಳೆ ಅಂತ ವಾಕಿಂಗ್ ಊಟ ಆದ್ಮೇಲೆ.
Signed up for that. But I will come. I had fun. ಫನ್ನ ಏನು ಮಾಡಿದ್ರಿ ಅಂಥದ್ದು ಹೇಳಿ ಸ್ವಲ್ಪ ಎಕ್ಸ್ಪ್ಲೇನು. Walking. ಫುಲ್ ಡಾಡಾ ಡಾಟರ್ ಟಾಕ್ಸ್ ಮಾಡ್ಕೊಂಡು ಬಂದ್ವಿ. ಡಾಡಾಯಿಂದ ಸಾನುವಿಗೆ ಬೋಧನೆ ಸಿಕ್ತು ಸ್ವಲ್ಪ. ನೋಡು ಪುಟ್ಟ, ತಿಂದಾದ್ಮೇಲೆ ಈ ಥರ ವಾಕ್ ಮಾಡ್ಕೊಂಡು ನೀನು ಹೆಲ್ತಿಯಾಗಿದ್ದು ಸಣ್ಣ ಇದ್ರೆ ನೀನು ತಿಂದಿದ್ದೆಲ್ಲ ಅಲ್ಲ, ನೀನು ಕೇಳಿದ್ದೆಲ್ಲ ನಾವು ಕೊಡಿಸ್ತೀವಿ. ಇಲ್ಲ ಅದು ಮಾಡ್ಬಿಡ, ಅದು ತಿನ್ಬಿಡ, ಇದು ತಿನ್ಬಿಡ. ಹೌದು ಹೌದು, ಇವಳೆಲ್ಲ ಫ್ರೈಡ್ ಐಟಮ್ಸೇ ಕೇಳ್ತಾಳೆ, ಸ್ವೀಟ್ ಐಟಮ್ಸೇ ಕೇಳ್ತಾಳೆ. ಅದೆಲ್ಲ ತಿನ್ಕೊಂಡು ಕುತ್ಕೊಂಡ್ರೆ ಹೆಂಗಾಗುತ್ತೆ?